ಬಿಜೆಪಿ ವರ್ಕಾಡಿ ಗ್ರಾಮ ಪಂಚಾಯತ್ ಸಮಿತಿಯ ವತಿಯಿಂದ ಸೋಮವಾರ ಪ್ರತಿಭಟನಾ ರ್ಯಾಲಿ ನಡೆಯಿತು. ಕಾಸರಗೋಡು ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಾಗುತ್ತಿರುವ ಹಿಂದೂ ಸಮುದಾಯಕ್ಕೆ ಅಂತಿಮ ಸಂಸ್ಕಾರ ವಿಧಿವಿಧಾನಗಳನ್ನು ನೆರವೇರಿಸಲು ಕೂಡ ಸ್ಥಳ ಮತ್ತು ಹಕ್ಕುಗಳನ್ನು ನಿರಾಕರಿಸಲಾಗುತ್ತಿರುವ ಪರಿಸ್ಥಿತಿ ಇದೆ ಎಂದು ಬಿಜೆಪಿ ರಾಜ್ಯ ಸಮಿತಿಯ ಸದಸ್ಯರಾದ ರವೀಶ್ ತಂತ್ರಿ ಕುಂಟಾರು ಆರೋಪಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಎಂಎಲ್ ಅಶ್ವಿನಿ ಅವರು ಮಾತನಾಡುತ್ತಾ, ಹಿಂದೂ ಸಾರ್ವಜನಿಕ ಸ್ಮಶಾನಗಳ ಸಂರಕ್ಷಣೆ ಹಾಗೂ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಸಂಬಂಧಪಟ್ಟ ಸ್ಥಳೀಯಾಡಳಿತ ಸಂಸ್ಥೆಗಳು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎಂದರು. ಅದೇ ರೀತಿಯಾದಂತಹ ಸರ್ಕಾರ ಇಲ್ಲಿ ನಮ್ಮ ವರ್ಕಾಡಿ ಪಂಚಾಯತ್ ಸಿಕ್ಕಿರುವಂತದ್ದು ಕಳೆದ ಎಷ್ಟೋ ವರ್ಷಗಳಿಂದ ಇದು ಕೂಡ ಹಾಗೆ ಆಡಳಿತವನ್ನು ಬದಲಾಯಿಸಿಕೊಂಡು LDF ಮತ್ತು UDF ಮತ್ತು LDF ಸಾಟಲ್ಲಿ ಆಡಳಿತ ಮಾಡ್ತಾ ಇರುವಂತಹ ಪ್ರತಿಭಟನೆಗಳು ಗವರ್ನಮೆಂಟ್. ಮೊನ್ನೆ ನಾವು ಆಡಳಿತ ಬಿಜೆಪಿಯಿಂದ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳುವಂತಹ ಒಂದು ಪೋಸ್ಟ್ ಅನ್ನ ಹಾಕಿದ ಕೂಡಲೇ ಹೆದರ್ಕೊಂಡು ವಾಟ್ಸ್ಆಪ್ ಗಳಲ್ಲಿ ದೊಡ್ಡ ಸಂದೇಶ ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಪುರುಷೋತ್ತಮನವರು ಈ ಹಿಂದೆ ಇಲ್ಲಿ ಬಿಜೆಪಿ ಸಾಥಿಂದ ಆಡಳಿತ ಮಾಡ್ತಿರುವಂತಹ LDF ಸರ್ಕಾರವನ್ನ ನಾವು ಸಪೋರ್ಟ್ ಮಾಡಿಕೊಂಡು ಯಾವುದೇ ರೀತಿಯಿಂದ ಫಂಡ್ ಇಟ್ಟಿಲ್ಲ ಅಂತ ಹೇಳಿಕೆ ನಾಚಿಕೆ ಆಗುದಿಲ್ಲ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ನೀವು ಇಲ್ಲಿ ಆಡಳಿತಕ್ಕೆ ಬಂದು 7 ತಿಂಗಳಾದ್ರು ನೀವು ಇಲ್ಲಿಯ ರುದ್ರಭೂಮಿಗೆ ಎಷ್ಟು ಫಂಡ್ ಅನ್ನ ಇಟ್ಟಿದ್ದೀರಿ? ನೀವು 7 ಇಲ್ಲಿ ಉದ್ಧಾರವನ್ನ ಮಾಡ್ತೀರಿ ಅಂತ ಕೇಳಿಕ್ಕೆ ಇಷ್ಟಪಡ್ತಿದ್ದೀರಿ. ನೀವು ಕಳೆದ ಸಲ ಕೂಡ ಇಲ್ಲಿ LDF ಸರ್ಕಾರ ಆಡಳಿತ ಇದ್ರು ಕೂಡ ಇವತ್ತಿನ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಉಮರ್ ಬೋರ್ಕಳ ಅಲ್ಲಿ ಆಡಳಿತ ಮಾಡಿರುವಂತದ್ದು ಅದು ನಮ್ಗೆ ಗೊತ್ತಿರುವಂತದ್ದು. ನಮ್ಮದೇ ಸದಸ್ಯರಾದ 5 ಸದಸ್ಯರಿದ್ರು ಕೂಡ ಎಲ್ಲಾ ತೀರ್ಮಾನವೂ ಕೂಡ ಇವತ್ತಿನ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಉಮರ್ ಬೋರ್ಕಳ ಅವತ್ತು ಅಲ್ಲಿ ಆಡಳಿತ ಕುತ್ಕೊಂಡು ಆಡಳಿತ ಮಾಡ್ತಾ ಇದ್ದಂತ ವ್ಯಕ್ತಿ ಇವತ್ತು ಇಲ್ಲಿ UDF ನ ಒಂದು ಲೇಬಲ್ ಅಲ್ಲಿ ಬಂದು ಪಂಚಾಯತ್ ಅಧ್ಯಕ್ಷರ ಕುತ್ಕೊಂಡಿದ್ದಾರೆ. ಆ ಕುತ್ಕೊಂಡಂತ ಪಂಚಾಯತ್ ಅಧ್ಯಕ್ಷರು ಇಲ್ಲಿಯ ಡೆವಲಪ್ಮೆಂಟ್ ಗೋಸ್ಕರ ಏನ್ ಮಾಡಿದ್ದಾರೆ ಅಂತ ಹೇಳುವಂತದ್ದು ನಾವು ಕೇಳ್ಕೊಳ್ತಾ ಇದೀವಿ. ಅದರಲ್ಲೂ ನಾವಿದೆ ಒಂದು ಪಂಚಾಯತಿನ ಇದಕ್ಕೆ ಒಳಗೊಂಡಂತಹ ನಮ್ಮ ಸದಸ್ಯರಿದ್ರು, ಅದೇ ರೀತಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಪರ್ಸನ್ ಇದ್ರು. ನಾವೆಲ್ಲವೂ ಕೂಡ ನಾವು ಅದನ್ನ ನಮಗೆ ಸಾಧ್ಯವಾದಷ್ಟು ರೀತಿಯಲ್ಲಿ ನಾವು ಫಂಡ್ ಅನ್ನ ನಾವು ಎಲ್ಲಾ ಕಡೆ ಕೂಡ ಇಟ್ಟಿದ್ದೇವೆ. ಬ್ಲಾಕ್ ಪಂಚಾಯತ್ ಸದಸ್ಯ ಆಗಿದ್ದಂತಹ ನಾನು ಕೂಡ ನನ್ನೆಲ್ಲ ಕೂಡ ಪ್ರಶ್ನೆ ಮಾಡಿದ್ದೀನಿ, ಬ್ಲಾಕ್ ಪಂಚಾಯತ್ ಸದಸ್ಯ ಆಗಿದ್ದವರು ಏನ್ ಮಾಡಿದ್ದೀನಿ ಅಂತ ಹೇಳುವಂತದ್ದು. ಏನ್ ಮಾಡಿದ್ದೇನೆ ಅಂತ ಹೇಳಿ ನೀವು ನನ್ನ ಒಂದು ಹಿಂದಿನ ಎಲ್ಲೆಲ್ಲಿ ಫಂಡ್ ಇಟ್ಟಿದ್ದೇನೆ ಅಂತ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಆದ್ರೆ ನೀವು ಕಳೆದ 5 ವರ್ಷಗಳ ಕಾಲ ನೀವು ಇಲ್ಲಿಯ ರುದ್ರಭೂಮಿಗೆ ಏನ್ ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಆ ಹಿಂದೂ ರುದ್ರಭೂಮಿ ಅಂತ ಹೇಳಿದ್ರೆ ಆ ಹಿಂದೂಗಳ ಒಂದು ಶವ ಸಂಸ್ಕಾರಕ್ಕೆ ಇರುವಂತಹ ಒಂದು ನಮ್ಮ ಒಂದು ಸ್ಥಳ. ನಿಮ್ಗೆ ಬೇಕಿದ್ರೆ ಮುಸ್ಲಿಮರಿಗೋ ಅಥವಾ ಕ್ರಿಶ್ಚಿಯನ್ಸಿಗೋ ಅವರಿಗೆ ಆದಂತಹ ಸ್ಥಳಗಳಿದೆ, ಅಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗ್ತಾ ಇಲ್ಲ. ಯಾಕೆ ಈ ಹಿಂದೂ ರುದ್ರಭೂಮಿಯ ಜಾಗವನ್ನ ಕಬಳಿಸ್ಲಿಕ್ಕೆ ನೀವು ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಿ? ನಮಗೆ ಎಲ್ಲೂ ಕೂಡ ಸ್ಥಳ ಕೊಡ್ಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಯಾಕೆ ನಮ್ಮನ್ನ ದೂರ ಇಡ್ತಾ ಇದ್ದೀರಿ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದೀವಿ. ಯಾವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ವರ್ಗೀಯ ಪಕ್ಷ ಅಂತ ಹೇಳ್ಕೊಂಡು ಸುಳ್ಳು ಸುದ್ದಿಯನ್ನು ಹಬ್ಬಿಸಿಕೊಂಡು ಜನರಲ್ಲಿ ಬೇಡದ ರೀತಿಯಂತಹ ಪ್ರಶ್ನೆಗಳನ್ನ ಹರಡಿಸುವಂತ ಕೆಲಸ ಮಾಡ್ತಾ ಇರುವಂತಹ LDF ಮತ್ತು UDF ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನ ನಾವು ಇಲ್ಲಿ ನಾವು ತಿಳಿಸ್ತಾ ಇದೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ನಾವೆಲ್ಲರೂ ಕೂಡ ಒಂದೇ. ಈಗಾಗಲೇ ಉದ್ಘಾಟನಾ ಭಾಷಣದಲ್ಲಿ ನಮ್ಮ ತಂತ್ರಿಗಳು ಹೇಳಿದ್ರು, ನಾವು ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಪಕ್ಷವನ್ನ ನೋಡ್ಕೊಂಡು ನಾವು ಈ ಕೆಲಸ ಕಾರ್ಯಗಳು ಮಾಡುವಂತದ್ದು. ಗೆದ್ದು ಬಂದ ನಂತರ ನಮಗೆ ವರ್ಕಾಡಿ ಪಂಚಾಯತ್ ಆಗಿರ್ಬೋದು ಅಥವಾ ನಮ್ಮ ಮಂಜೇಶ್ವರ ಅಸೆಂಬ್ಲಿ ಆಗಿರ್ಬೋದು ಅಥವಾ ನಮ್ಮ ಕಾಸರಗೋಡು ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಎಲ್ಲವೂ ಕೂಡ ಒಂದೇ. ಎಲ್ಲರಿಗೋಸ್ಕರ ಇಲ್ಲಿ ನಾವು ಫಂಡ್ ಅನ್ನು ಇಡಬೇಕಾಗಿರುವಂತದ್ದು. ಬಿಜೆಪಿ ವರ್ಕಾಡಿ ಪಂಚಾಯತ್ ಸಮಿತಿ ಅಧ್ಯಕ್ಷರಾದ ಭಾಸ್ಕರ್ ಪೊಯ್ಯೆ ಅಧ್ಯಕ್ಷತೆ ವಹಿಸಿದ್ದರು. ಮಂಡಲ ಅಧ್ಯಕ್ಷರಾದ ಆದರ್ಶ BM ಈ ಸಂದರ್ಭ ಮಾತನಾಡಿದರು. ಹಿಂದೂ ಸಂಘಟನೆಗಳು ನಮಗೆ ಕೊಟ್ಟಂತಹ ನಮ್ಮ ಶಿಕ್ಷಣ ಅಥವಾ ನಮ್ಮ ತರಬೇತಿಯ ಭಾಗವಾಗಿರ್ಬೋದು. ಆದ್ರೆ ನಾವು ಸಿಡಿದಿದ್ರೆ, ನಾವು ತಿರುಗಿ ನಿಂತ್ರೆ ನಿಮ್ಮಿಂದ ಇಲ್ಲಿ ಆಡಳಿತ ಮಾಡ್ಲಿಕ್ಕೂ ಕಷ್ಟವಾಗಬಹುದಂತಹ ಒಂದು ಎಚ್ಚರಿಕೆಯನ್ನು ಕೊಡುತ್ತಾ, ಹಿಂದೂ ರುದ್ರಭೂಮಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ವರ್ಕಾಡಿ ಪಂಚಾಯತಿನಲ್ಲಿ ಫಂಡ್ ಇಲ್ಲದಿದ್ರೆ ಶುಚಿತ್ವ ಮಿಷನ್ ಫಂಡ್ ಬರ್ತದೆ, ಕೇಂದ್ರ ಸರ್ಕಾರದ ಫಂಡ್ ಬರ್ತದೆ. ಒಂದು ಪತ್ರವನ್ನು ಬರೆದು ಪಂಚಾಯತ್ ಅಧ್ಯಕ್ಷರು ನಾಚಿಕೆ ಇಲ್ಲದೆ ಬರೀಬೇಕು, ಹಿಂದೂ ರುದ್ರಭೂಮಿಯನ್ನು ನಮ್ಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ವರ್ಕಾಡಿ ಪಂಚಾಯತಿನಲ್ಲಿ ಹಣ ಇಲ್ಲ ಅಂತ ಹೇಳಿ. ಆದ್ರೆ ನಾನೊಂದು ಹೇಳ್ತೇನೆ, ನಿಮ್ಗೆ ಹಣ ಇಲ್ಲದಿದ್ರೆ ಕೇಂದ್ರ ಸರ್ಕಾರದಿಂದ ತರುವಂತ ಕೆಲಸವನ್ನು ನಾವು ಮಾಡ್ತೇವೆ. ಶುಚಿತ್ವ ಮಿಷನ್ಗೆ ಒಂದು ಪತ್ರವನ್ನು ಬರೆಯಿರಿ. ಆ ಮೂಲಕವಾಗಿ ಈ ವರ್ಕಾಡಿ ಪಂಚಾಯತಿನಲ್ಲಿರುವಂತಹ ರುದ್ರಭೂಮಿಯನ್ನು ಅಭಿವೃದ್ಧಿ ಮಾಡುವಂತ ಕೆಲಸವನ್ನು ಮೋದಿ ಅವರ ಮುಖಾಂತರ ನಾವು ಮಾಡ್ತೇವೆ. ಜಿಲ್ಲಾ ಉಪಾಧ್ಯಕ್ಷರಾದ ಮಣಿಕಂಠ ರೈ, ಪ್ರಧಾನ ಕಾರ್ಯದರ್ಶಿ ಯತಿರಾಜ್ ಶೆಟ್ಟಿ, ವರ್ಕಾಡಿ ಪಂಚಾಯತ್ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಬಳ್ಳೂರು, ಹಿರಿಯ ನಾಯಕ ದುಮ್ಮಪ್ಪ ಶೆಟ್ಟಿ, ಕರ್ಷಕ ಮೋರ್ಚಾ ಮಂಡಲಾಧ್ಯಕ್ಷರಾದ ವಿವೇಕಾನಂದ ಶೆಟ್ಟಿ ರಕ್ಷಣ್, ಜನಪ್ರತಿನಿಧಿಗಳಾದ ತುಳಸಿ ಕುಮಾರಿ, ಚಂದ್ರಶೇಖರ್, ಜಗದೀಶ್ ಚೇಂಡೇಲ್, ಕಾರ್ತಿಕ್ ಸುಖಿರಾಜ್, ಸಂಪತ್, ಕೃಷ್ಣಮೂರ್ತಿ ನೂಜಿ,
ಸುರೇಶ್ ಶೆಟ್ಟಿ ಸೊಡಂಕೂರು ಮಾತನಾಡಿದ್ದಾರೆ. ಮಜೀರ್ಪಳ್ಳ ಜಂಕ್ಷನ್ನಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿಯನ್ನು ವರ್ಕಾಡಿ ಗ್ರಾಮ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ಪೊಲೀಸರು ತಡೆದಿದ್ದಾರೆ. ಪ್ರತಿಭಟನಾ ರ್ಯಾಲಿಯಲ್ಲಿ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. നാടും മൊത്തം തകർന്നു പോയി രാജിവെച്ച് പുറത്തു പോ